ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 11, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಥ್ರೋಟಲ್ಡ್ ಅಟ್ ದ ಗ್ರಾಸ್ ರೂಟ್ಸ್, ಹೌ ಟು ಸ್ಟ್ರೆಂಥನ್ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ನಿಮಗೆಲ್ಲ ಗೊತ್ತು. ಸೊ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟ್ಗಳು ಯಾವಿದಾವೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ನೀವೇ ಮೆನ್ಷನ್ ಮಾಡಿ. ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮನ್ನು ಜಾರಿಗೆ ತರೋದ್ರಲ್ಲಿ ಸರ್ಕಾರ ತೆಗೆದುಕೊಂಡಿರುವಂಥ ಇಂಪಾರ್ಟೆಂಟ್ ಸ್ಟೆಪ್ಪನ್ನು ನಾವು ಕನ್ಸಿಡರ್ ಮಾಡಿದಾಗ 30 ವರ್ಷಗಳಾಗಿದೆ. ಈ ನಿಟ್ಟಿನಲ್ಲಿ ಡೆಮೋಕ್ರಸಿ ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇದೆ, ಸೊ ಇದು ಯಾವ ರೀತಿಯಾಗಿ ಪೀಪಲ್ಗಳಿಗೆ ಬೆನಿಫಿಟ್ ಆಗ್ತಾ ಇದೆ, ಇದರಲ್ಲಿ ಏನಾದರೂ ಲೂಪ್ ಹೋಲ್ಸ್ಗಳಿದಾವ, ಸೊ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಇಶ್ಯೂಸ್ ಇದ್ದಾವೆ, ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಬಂದಾಗ ನಾವು ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂತ ನೋಡ್ತೀವಿ. ಇದರಲ್ಲಿ 3 ಸ್ಟ್ರಕ್ಚರ್ ಇರುತ್ತೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಡಿನಲ್ಲಿ ಡಿಸ್ಟಿಕ್ ಲೆವೆಲಲ್ಲಿರುವಂತಹ ಜಿಲ್ಲಾ ಪರಿಷತ್ ಆಗಿರ್ಬೋದು, ಬ್ಲಾಕ್ ಲೆವೆಲಲ್ಲಿ ಪಂಚಾಯತ್ ಸಮಿತಿ ಅಂತ, ವಿಲೇಜ್ ಲೆವೆಲಲ್ಲಿ ಗ್ರಾಮ ಪಂಚಾಯತ್. ಇದ್ರ ಬಗ್ಗೆ ನೀವು ಲಕ್ಷ್ಮೀಕಾಂತರಲ್ಲಿ ಓದಿರ್ತೀರ ಡೀಟೇಲ್ ಆಗಿ. ಪಂಚಾಯತ್ ರಾಜ್ ಬಗ್ಗೆ ಇರ್ತಕ್ಕಂಥ ಒಂದು ಸಪ್ರೇಟ್ ಚಾಪ್ಟ್ರಲ್ಲಿ ಇನ್ ಡೀಟೇಲ್ಸ್ ಆಗಿ ಯಾವ್ಯಾವ ಕಮಿಟೀಸ್ಗಳ ಒಂದು ರೆಕಮೆಂಡೇಷನ್ ಮೇಲೆ ಬಂದಿದೆ, ಯಾವ ಸ್ಟೇಟ್ಸಲ್ಲಿ ಯಾವ ರೀತಿ ಅಂತ ಡಿಫ್ರೆನ್ಸಿಯೇಷನ್ ಇರುತ್ತೆ, ಸೊ ಈ 3 ಲೆವೆಲ್ಗಳು ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ ಮತ್ತು ಯಾವ ರೀತಿಯಾಗಿ ಮೆಂಬರ್ಸ್ಗಳನ್ನು ಎಲೆಕ್ಟ್ ಮಾಡ್ತಾರೆ ಅಂತ. ಬೇಸಿಕಲಿ ಸಂವಿಧಾನದಲ್ಲಿ ನಾವು ನೋಡಿದಾಗ ಡೆವಲ್ಯೂಷನ್ ಆಫ್ ದಿ ಪವರ್ ಅನ್ನುವಂಥದ್ದನ್ನು ನೋಡ್ತೀವಿ. ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂತ ಬಂದಾಗ ಡೆವಲ್ಯೂಷನ್ಸ್ ಆಫ್ ದಿ ಪವರ್ ಅಂತ. ಈ ಒಂದು ಡೆವಲ್ಯೂಷನ್ ಅನ್ನೋದು ಡೆಲಿಗೇಷನ್ ಅಂತಕ್ಕಂಥ ಮೀನಿಂಗನ್ನು ಇಲ್ಲಿ ಕೊಡ್ತಾ ಇಲ್ಲ. ಡೆಲಿಗೇಷನ್ ಅಂತಂದರೆ ವರ್ಕ್ ಅಲೋಕೇಶನ್ಸ್ ಮಾಡುವಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿ ಅಂತ ಡೈರೆಕ್ಷನ್ಸನ್ನು ಕೊಡ್ತಾ ಇದೆ, ಅದರ ಪ್ರಕಾರ ಲೋಕಲ್ ಗವರ್ನೆನ್ಸ್ ಆ್ಯಕ್ಟ್ ಮಾಡ್ತಾ ಹೋಗ್ತಾ ಇರುವಂಥ ಪ್ರವಿಧಾನವಿಲ್ಲ. ಡೆವಲ್ಯೂಷನ್ ಅನ್ನುವಂಥ ಒಂದು ಅರ್ಥವನ್ನು ಡಿಫ್ರೆಂಟಾಗಿ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಲೋಕಲ್ ಗವರ್ನೆನ್ಸ್ ಅಂತಂದು ಬಂದಾಗ ಲೋಕಲ್ ಕಮ್ಯುನಿಟಿಯ ಒಂದು ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ಆಡಳಿತವನ್ನು ಇಲ್ಲಿ ತರಬೇಕಾಗುತ್ತೆ. ಇವಾಗ ಸ್ಟೇಟ್ ಗೌರ್ಮೆಂಟ್ ನೀಡ್ತಕ್ಕಂಥ ಡೈರೆಕ್ಷನ್ಸನ್ನು ಫಾಲೋ ಮಾಡೋದಾಗಲಿ ಅಥವಾ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಫುಲ್ಫಿಲ್ ಮಾಡೋದರಲ್ಲಿ ಲೋಕಲ್ ಗವರ್ಮೆಂಟ್ ಆ್ಯಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು. ಹಾಗೂ 5 ವರ್ಷಕ್ಕೊಮ್ಮೆ ನಾವು ಎಲೆಕ್ಷನ್ಸ್ ಏನು ಕಂಡಕ್ಟ್ ಮಾಡ್ತೀವಿ, ಆ ಒಂದು ಸಂದರ್ಭದಲ್ಲಿ ವೋಟರ್ಸ್ಗಳ ಒಂದು ರೆಸ್ಪಾನ್ಸಿಬಿಲಿಟಿಯ ಮುಖಾಂತರ ಅವ್ರು ಏನು ಮಾಡ್ತಾರೆ, ಎಲೆಕ್ಟ್ ಮಾಡ್ತಾರೆ. ಸೊ ಆಮೇಲೆ ಅವರು ಒಂದು ಫಂಕ್ಷನ್ಸನ್ನು ಕೊಡ್ತಾರೆ, ಅದನ್ನು ಫಾಲೋ ಮಾಡ್ತಾ ಹೋಗ್ತಾ ಇರುವಂಥದ್ದು. ಡೆಮೋಕ್ರಸಿ ರೆಸ್ಪಾನ್ಸಿಬಲ್ ಅಂತ ಬಂದಾಗ ಆ್ಯಕ್ಷನ್ ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಕೇವಲ ವೋಟರ್ಸು ಎಲೆಕ್ಟ್ ಮಾಡೋದಂತ ಅಷ್ಟೇ ಅಲ್ಲ, ಇವತ್ತು ಲೋಕಲ್ ಗವರ್ನೆನ್ಸನ್ನು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ನಾವು ಸ್ಟ್ರೆಂಥನ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟಾರ್ಗೆಟ್ಸ್ಗಳಿರ್ತವೆ. ಇವಾಗ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ವಾಟರ್ ಸಪ್ಲೈ ಫಂಕ್ಷನ್ಸ್ ಇರ್ಬೋದು, ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಕಮ್ಯುನಿಕೇಷನ್ ರಿಲೇಟೆಡ್ ಇರುವಂತೆ ಒಂದು ಕಮ್ಯುನಿಟಿಯನ್ನು ಮ್ಯಾನೇಜ್ ಮಾಡೋದಾಗಲಿ, ಈ ಎಲ್ಲ ಫಂಕ್ಷನ್ಸ್ಗಳನ್ನು ಇವತ್ತು ಕ್ಯಾರಿ ಮಾಡುತ್ತೆ ಅನ್ನೋದನ್ನು ಇವಾಗ 14th ಫೈನಾನ್ಸ್ ಕಮಿಷನ್ನು ಸಹ ರೆಕಮೆಂಡ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಪಾಲಿಸಿಯನ್ನು ಇವತ್ತು ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಅಂತಂದರೆ ಲೋಕಲ್ ಪಂಚಾಯತ್ ಸಿಸ್ಟಮ್. ಸೊ ಇಲ್ಲಿರುವಂತಹ ಮೇಜರ್ ಕೀ ಇಶ್ಯೂಸ್ ಅಂತ ನಾವು ಸೆಗ್ರಿಗೇಟ್ ಮಾಡಿ ನೋಡೋದಾದರೆ, ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ಬೋದು, ಇನ್ಅಡಿಕ್ವೇಟ್ ಗ್ರ್ಯಾಂಟ್ ಅಂತ ಕನ್ಸಿಡರ್ ಮಾಡೋದು. ಇವಾಗ ಪ್ರಾಪರ್ ಆಗಿರುವಂತಹ ಮನಿಯನ್ನು ನಾವು ಲೋಕಲ್ ಗವರ್ನೆನ್ಸ್ಗೆ ಕೊಡ್ತಾ ಇಲ್ಲ ಅಂತಂದರೆ ಅವರ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸನ್ನು ಮೀಟ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ. ಪ್ರಾಪರ್ ಆಗಿರುವಂತಹ ಒಂದು ಮನಿಯನ್ನು ನಾವಿಲ್ಲಿ ಕೊಡ್ತಾ ಇಲ್ಲ, ಹಾಗಾಗಿ ಇನ್ಅಡಿಕ್ವೇಟ್ ಆಗಿರುವಂಥ ಗ್ರ್ಯಾಂಟ್ಸ್ ಅಂತ ನಾವು ಹೇಳ್ಬೋದು. ಇನ್ನು ಈ ರೀತಿಯಾಗಿ ನಾವು ಮನಿಯನ್ನು ಸಪ್ಲೈಯನ್ನು ಮಾಡಿದ್ದೀವಿ, ಲೋಕಲ್ ಗವರ್ನೆನ್ಸ್ಗೆ ಮನಿಯನ್ನು ಸಪ್ಲೈ ಮಾಡಿದ್ದೀವಿ, ಆದರೆ ಈ ಒಂದು ಗ್ರ್ಯಾಂಟನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸನ್ನು ಸಹ ಕೊಡ್ತಾ ಇದ್ದೀವಿ. ಸೊ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇಲ್ಲ, ಇನ್ಫ್ಲೆಕ್ಸಿಬಲ್ ಇರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನ್ ಯಾವ ರೀತಿ ಅಂತ ಡೈರೆಕ್ಷನ್ಸನ್ನು ಕೊಡುತ್ತೆ, ಅದರ ಬೇಸ್ಡ್ ಮೇಲೆ ಅವರು ಆ ಒಂದು ಅಮೌಂಟನ್ನು ಯುಟಿಲೈಸ್ ಮಾಡ್ಕೋಬೇಕು. ಒಂದು ಫಿಕ್ಸ್ಡ್ ಇರ್ತಕ್ಕಂಥ ಕಂಡೀಷನ್ಸನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಅನ್ನುವಂಥದ್ದು. ಗ್ರ್ಯಾಂಟ್ ಜೊತೆಗೆ ಕಂಡೀಷನ್ಸ್ಗಳು ಸಹ ಬರ್ತಾ ಇದ್ದಾವೆ. ಇನ್ನು ಥರ್ಡ್ ಪಾಯಿಂಟಲ್ಲಿ ಇನ್ವೆಸ್ಟ್ಮೆಂಟನ್ನು ನಾವು ಲೋಕಲ್ ಏರಿಯಾದಲ್ಲಿ ಕನ್ಸಿಡರ್ ಮಾಡಿದಾಗ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ನಾವು ಅರ್ಬನ್ ಏರಿಯಾಗಳಲ್ಲಿ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸರ್ಕಾರ ಹೆಚ್ಚು ಫೋಕಸ್ ಮಾಡ್ತಾ ಇರೋದು ಅರ್ಬನೈಸೇಷನ್ಗೋಸ್ಕರ. ರೂರಲ್ ಏರಿಯಾಗಳಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಹೆಚ್ಚು ಮಾಡೋದ್ರಿಂದ ಅಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತವೆ. ಇದರಿಂದ ಲೋಕಲ್ ಅಡ್ಮಿನಿಸ್ಟ್ರೇಷನ್ಗೆ ಸಹಾಯವಾಗುವಂತೆ ಅವರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋಬೋದಲ್ವಾ. ಸೊ ಇನ್ವೆಸ್ಟ್ಮೆಂಟ್ ಇದ್ದರೆ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಅಥವಾ ಕೆಲವೊಂದಿಷ್ಟು ಚಾರ್ಜಸನ್ನು ಸಹ ಹಾಕ್ಬೋದು. ಇದರಿಂದ ಲೋಕಲ್ ಗವರ್ನಮೆಂಟ್ಗೆ ಇನ್ಕಮ್ ಬರುತ್ತೆ, ಪಂಚಾಯತ್ ಸಿಸ್ಟಮ್ಗೆ ಒಂದು ಇನ್ಕಮ್ ಫ್ಲೋ ಇರೋದನ್ನು ನೋಡ್ಬೋದು. ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟನ್ನು ನಾವು ರೂರಲ್ ಏರಿಯಾಗಳಲ್ಲಿ ಅಥವಾ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂತಹ ಏರಿಯಾಗಳಲ್ಲಿ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು. ಇನ್ನು ಹ್ಯೂಮನ್ ರಿಸೋರ್ಸಸ್, ಇವಾಗ ಸ್ಟಾಫ್ಗಳ ಒಂದು ಇನ್ಎಡಿಕ್ವೆಸಿಯನ್ನು ನಾವು ನೋಡ್ತಾ ಇದ್ದೀವಿ.
ಸೊ ಸ್ಟಾಫ್ಗಳು ಸರಿಯಾಗಿ ಇರದೇ ಇರೋದ್ರಿಂದ ಇವಾಗ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ವರ್ಕ್ಗಳು ಈಸಿ ಆಗುವಂಥ ಒಂದು ಚಾನ್ಸಸನ್ನು ಕಳ್ಕೊಂಡಂಗಾಗುತ್ತೆ. ಬೇಸಿಕ್ ಟಾಸ್ಕ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸ್ನ ಒಂದು ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು. ಈ 4 ಕೀ ಇಶ್ಯೂಸ್ಗಳನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಮೇನ್ಸ್ ಲೆವೆಲಲ್ಲಿ ನಾವು ಈಸಿಯಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಬಳಕೆ ಮಾಡ್ಕೋಬೋದು. ಸೊ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ನ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಂವಿಧಾನದಲ್ಲಿರುವಂಥ ಮ್ಯಾಂಡೇಟರಿ ಪ್ರೊವಿಷನ್ ಅಂತಂದರೆ ಏನು, 5 ವರ್ಷಕ್ಕೊಮ್ಮೆ ಎಲೆಕ್ಷನ್ಸ್ ಮಾಡಲೇಬೇಕು ಅಂತ. ಆದರೆ ಸಮ್ಟೈಮ್ಸ್ ಕೆಲವೊಂದಿಷ್ಟು ಸ್ಟೇಟ್ಗಳು ಈ ಒಂದು ಎಲೆಕ್ಷನನ್ನು ಪೋಸ್ಟ್ಪೋನ್ ಮಾಡಿರುವಂಥ ಕಂಡೀಷನ್ಸನ್ನು ನೋಡಿದ್ದೀವಿ. ಗುಜರಾತ್ ಗೌರ್ಮೆಂಟ್ ಪೋಸ್ಟ್ಪೋನ್ ಮಾಡಿರುವಂಥ ಎಕ್ಸಾಂಪಲನ್ನು ಸಹ ಇಲ್ಲಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟು ಸಹ ಈ ಒಂದು ಪೋಸ್ಟ್ಪೋನ್ಗೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಸರಿ ಅಲ್ಲ ಅನ್ನೋದ್ರ ಬಗ್ಗೆನೂ ಸಹ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದರ ಒಂದು ವ್ಯೂವನ್ನು ಸಹ ಹೇಳಿದೆ. ಮತ್ತು ಯೂನಿಯನ್ ಗೌರ್ಮೆಂಟು ಇವತ್ತು ಸ್ಪೆಸಿಫಿಕ್ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ಹಾಕ್ತಾ ಇರುವಂಥ ಪ್ರೆಷರನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇದು ಗ್ರ್ಯಾಂಟ್ಗೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಅಂತ ನಿಮಗೆಲ್ಲ ಗೊತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮುನ್ಸಿಪ್ಯಾಲಿಟೀಸ್ಗೆ ಯಾವುದೇ ರೀತಿಯಾದಂಥ ಫಂಡ್ಸ್ನ ಒಂದು ಅಲೋಕೇಶನ್ ಇಲ್ಲಿ ಇಲ್ಲ. ಮುನ್ಸಿಪ್ಯಾಲಿಟೀಸು ಎಕ್ಸಿಕ್ಯೂಷನ್ ಬಾಡಿ ಆದ್ರೂ ಸಹ ಅಥವಾ ಪಾರ್ಟಿಸಿಪೇಷನನ್ನು ತೋರಿಸಿದ್ರೂ ಸಹ ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಇವಾಗ ಸ್ಟೇಟ್ ಗೌರ್ಮೆಂಟು ಸ್ಪೆಷಲ್ ಪರ್ಪಸ್ ವೆಹಿಕಲ್ ನಡಿನಲ್ಲಿ ಅಮೌಂಟನ್ನು ಗ್ರ್ಯಾಂಟ್ ಮಾಡಬೇಕಾಗತ್ತೆ. ಇಲ್ಲಿ ಯೂನಿಯನ್ ಗೌರ್ಮೆಂಟ್ನ ಒಂದು ಅಜೆಂಡಾನ ಆಗಿ ನಾವು ಸ್ಮಾರ್ಟ್ ಸಿಟಿ ಕನ್ಸಿಡರ್ ಮಾಡ್ತೀವಿ. ಯೂನಿಯನ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಈ ಒಂದು ಪ್ರೋಗ್ರಾಮ್ ಇದ್ರೂ ಸಹ ಇವತ್ತು ಸ್ಟೇಟ್ ಗೌರ್ಮೆಂಟು ಹೆಚ್ಚಿನ ಒಂದು ಗ್ರ್ಯಾಂಟ್ಸನ್ನು ಅಥವಾ ಫಂಡನ್ನು ಇದರಲ್ಲಿ ಯುಟಿಲೈಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಕನ್ಸರ್ನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ವೇ ಫಾರ್ವರ್ಡ್ ಫ್ಯೂ ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡೋದಾದರೆ ಗ್ರಾಮ ಸಭಾದ ಒಂದು ಪಾರ್ಟಿಸಿಪೇಷನನ್ನು ಇವತ್ತು ಸ್ಟ್ರೆಂಥನ್ ಮಾಡಬೇಕು. ಸಂವಿಧಾನದಲ್ಲಿ ಗ್ರಾಮ ಸಭಾ ಅನ್ನುವಂಥ ಒಂದು ಡೆಫಿನೇಷನನ್ನು ನೋಡಿದರೆ ಸಿಂಪಲ್ ಟರ್ಮಲ್ಲಿ ಅಸೋಸಿಯೇಷನ್ ಆಫ್ ವೋಟರ್ಸ್ ಅನ್ನುವಂಥದ್ದನ್ನು ಹೇಳ್ಬೋದಲ್ವ. ಗ್ರಾಮ ಸಭಾದ ಒಂದು ಮೀಟಿಂಗನ್ನು ಎನ್ಹ್ಯಾನ್ಸ್ ಮಾಡಬೇಕು. ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವವನ್ನು ನಾವು ಎನ್ಹ್ಯಾನ್ಸ್ ಮಾಡಬೇಕಂತಂದರೆ ಗ್ರಾಮ ಸಭಾದ ಒಂದು ಪಾರ್ಟಿಸಿಪೇಷನ್ ಹೆಚ್ಚಾಗಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರೂ ಸಹ ಒಂದು ಡಿಸ್ಕಷನಲ್ಲಿ ಪಾರ್ಟಿಸಿಪೇಷನನ್ನು ಮಾಡಬೇಕು. ಅವ್ರಿಗೆ ಒಂದು ಮಿನಿಮಮ್ ಶಾರ್ಟ್ ಮೆಸೇಜಸ್ಸನ್ನು ಆಗಲಿ ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಅವರ ಒಂದು ವ್ಯೂವನ್ನು ಕನ್ಸಿಡರೇಷನ್ ಮಾಡಬೇಕು, ಡಿಸ್ಕಷನನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಏನಂತಂದರೆ ಲೋಕಲ್ ಗವರ್ನಮೆಂಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರನ್ನು ನಾವು ಸ್ಟ್ರೆಂಥನ್ ಮಾಡಬೇಕು. ಇವಾಗ ಪಂಚಾಯತ್ ರಾಜ್ ಸಿಸ್ಟಮ್ ವರ್ಕಿಂಗ್ ಕಂಡೀಷನ್ಸನ್ನು ನೋಡಿದಾಗ ಹೆಚ್ಚಿನ ಒಂದು ವರ್ಕ್ ಬರ್ಡನ್ ಆಗ್ತಾ ಇದೆ. ಸೊ ಬೇರೆ ಒಂದು ಡಿಪಾರ್ಟ್ಮೆಂಟನ್ನು ಕಂಪೇರ್ ಮಾಡಿದಾಗ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಲೋಡ್ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಅವ್ರಿಗೆ ಎಕ್ಸ್ಟ್ರಾ ಅಡ್ಮಿನಿಸ್ಟ್ರೇಷನ್ ಕಾಸ್ಟು ಸಹ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕಂಪೆನ್ಸೇಷನನ್ನು ಕೊಡೋದಾಗಲಿ, ಇವಾಗ ಲೋಕಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಡಿಪಾರ್ಟ್ಮೆಂಟು ಇವತ್ತು ಅಕೌಂಟೇಬಲ್ ಆಗಿರಬೇಕು. ಸೊ ಸ್ಟೇಟ್ ಗೌರ್ಮೆಂಟಲ್ಲಿರುವಂತಹ ಡಿಪಾರ್ಟ್ಮೆಂಟ್ಸ್ಗಳು ಇವತ್ತು ಕ್ವಾಲಿಟಿಯನ್ನು ಪ್ರೊವೈಡ್ ಮಾಡೋದಾಗಲಿ, ಕರಪ್ಷನ್ ಫ್ರೀ ಇರ್ತಕ್ಕಂಥ ಸರ್ವಿಸನ್ನು ಕೊಡೋದ್ರಲ್ಲಿ, ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ಸನ್ನು ಮಾಡೋದರಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ಗಳು ಒಂದು ಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ಅಂತಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನು ಸಹ ಇವತ್ತು ಅಕೌಂಟೇಬಲ್ ಆಗಬೇಕು. ಸದ್ಯದ ಪರಿಸ್ಥಿತಿನಲ್ಲಿ ಲೋಕಲ್ ಟ್ಯಾಕ್ಸೇಷನ್ನು ಇರದೇ ಇರೋದ್ರಿಂದ ಅವರು ಅಕೌಂಟೇಬಲ್ ಆಗಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇವತ್ತು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಮುಖಾಂತರ ಫಂಡ್ ಅಲೋಕೇಶನ್ ಆಗುತ್ತೆ. ಈ ಒಂದು ಫಂಡನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಅವ್ರು ಏನು ಮಾಡ್ತಾರೆ, ಟಾಪ್ ಗೌರ್ಮೆಂಟ್ ಯಾವ ರೀತಿಯಾದಂಥ ಪ್ರೋಗ್ರಾಮ್ಸನ್ನು ಕೊಡ್ತಾ ಇದ್ದಾರಲ್ಲ ಆ ಒಂದು ಪ್ರೋಗ್ರಾಮ್ಸನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದು ವೇಳೆ ಇವಾಗ ಲೋಕಲ್ ಗೌರ್ಮೆಂಟು ಸಹ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಸೊ ಪಬ್ಲಿಕ್ಗಳಿಗೆ ಅಥವಾ ನಾಗರಿಕರಿಗೆ ಡೈರೆಕ್ಟಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಕನೆಕ್ಟ್ ಇರ್ತಾ ಇರೋದ್ರಿಂದ ಅವರು ಅಕೌಂಟೇಬಲ್ ಆಗಿರಬೇಕಾಗತ್ತೆ. ಇವತ್ತು ಟ್ಯಾಕ್ಸನ್ನು ಡೈರೆಕ್ಟಾಗಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ ಕಲೆಕ್ಟ್ ಮಾಡ್ಕೋತಾ ಇದೆ ಅಂತಂದರೆ ಡೆಫಿನೆಟ್ಲಿ ಇವತ್ತು ನಾಗರಿಕರು ಏನು ಮಾಡ್ತಾರೆ, ಕ್ವಶನ್ ಹಾಕ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನು ಸಹ ರೆಸ್ಪಾನ್ಸಿಬಲ್ ಆಗ್ಬೋದು. ಸೊ ಟ್ಯಾಕ್ಸ್ ಪೇಯರ್ ಮನಿಯನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನುವಂಥ ಒಂದು ರೆಸ್ಪಾನ್ಸಿಬಿಲಿಟಿನೂ ಸಹ ಸಿಸ್ಟಮ್ ನಡಿನಲ್ಲಿ ಬರುತ್ತೆ ಅನ್ನುವಂಥದ್ದು. ಡಿಸೆಂಟ್ರಲೈಸೇಷನ್ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಈ ಒಂದು ಡೆಮೋಕ್ರಾಟಿಕ್ ಸಿಸ್ಟಮನ್ನು ಯಾವ ರೀತಿಯಾಗಿ ಎತ್ತಿ ಹಿಡಿಬೇಕು ಅನ್ನೋದನ್ನು 2 ಡೈಮೆನ್ಷನ್ಸಲ್ಲಿ ಇಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಮೇನ್ಸ್ ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಈ ಪಾಯಿಂಟ್ಸ್ಗಳನ್ನು ನೀವು ಬಳಕೆ ಮಾಡ್ಕೋಬಹುದು. ಸೊ ಇಷ್ಟು ಇನ್ಫಾರ್ಮೇಷನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಕ್ಲಿಯರಾಗಿ ನಿಮಗೆ ಗೊತ್ತಿದ್ದರೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ರಷ್ಯಾಸ್ ಕಂಟಿನ್ಯೂಡ್ ಡಿಫೈಯನ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ರಷ್ಯಾ ಇವಾಗ ಉಕ್ರೇನಲ್ಲಿರ್ತಕ್ಕಂತಹ ಸಾಕಷ್ಟು ಏರಿಯಾಗಳನ್ನು ರೆಫರೆಂಡಮ್ನ ಮುಖಾಂತರ ಅಕ್ವೈರ್ ಮಾಡ್ತಾ ಬಂದಿದೆ.
ಇವಾಗೂ ಸಹ ಹೆಚ್ಚಿನ ಪ್ಲೇಸ್ಗಳಲ್ಲಿ ತನ್ನ ಒಂದು ಅಧಿಕಾರವನ್ನು ತೋರಿಸ್ತಾ ಇದೆ, ಅಟ್ಯಾಕನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಕಂಡೀಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವುದೇ ರೀತಿಯಾದಂಥ ಕನ್ವೆನ್ಷನ್ಸ್ ಆಗಲಿ ಅಥವಾ ಲಾಗಳಿಲ್ವಾ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಎಸ್, ಇವಾಗ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ರೆಸಲ್ಯೂಷನ್ಸ್ಗಳನ್ನು ಸಹ ಈ ಒಂದು ರಷ್ಯಾ ವಯೋಲೇಟ್ ಮಾಡ್ತಾ ಇದೆ. ಇದರಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಿನ್ಸಿಪಲ್ಸ್ ಅಂತಂದರೆ, ಇವಾಗ UN ಚಾರ್ಟರ್ ನಡಿನಲ್ಲಿರ್ತಕ್ಕಂತಹ ನಾನ್ ಇಂಟರ್ವೆನ್ಷನ್, ಸವರ್ನಿಟಿ ಅಂತಕ್ಕಂಥ ಪ್ರಿನ್ಸಿಪಲ್ಸ್ಗಳನ್ನು ನೋಡ್ತೀವಿ. ಬೇರೆ ಕಂಟ್ರಿಗಳಲ್ಲಿರುವಂತಹ ಅಫೇರ್ಸ್ಗೆ ಇಂಟರ್ಫಿಯರ್ ಆಗುವಂತಿಲ್ಲ, ಅಲ್ಲಿರ್ತಕ್ಕಂತಹ ಸವರ್ನಿಟಿಯನ್ನು ಅವರು ಎತ್ತಿ ಹಿಡಿಬೇಕು. ದ ಪ್ರಿನ್ಸಿಪಲ್ ಆಫ್ ನಾನ್ ಇಂಟರ್ವೆನ್ಷನ್ ಅನ್ನುವಂಥದ್ದನ್ನು ನೋಡ್ತೀವಿ. ಇದು ಕೋರ್ ಪ್ರಿನ್ಸಿಪಲ್ ಆಫ್ UN ಚಾರ್ಟರ್ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡ್ತೀವಿ. ಹಾಗೂ ಡಿಕೊಲನೈಸೇಷನ್ ಸಂದರ್ಭದಲ್ಲಿ ಒಂದು ಪರ್ಟಿಕ್ಯುಲರ್ ಕಂಟ್ರಿಗೆ ರೈಟ್ ಟು ಸೆಲ್ಫ್ ಡಿಟರ್ಮಿನೇಷನ್ ಅನ್ನುವಂಥ ಒಂದು ಪ್ರಿನ್ಸಿಪಲನ್ನು ಕೊಡಲಾಗುತ್ತೆ. ಸೊ ಆ ಒಂದು ಕಂಟ್ರಿಯ ರೈಟ್ ಆಗಿರುತ್ತೆ ಅಥವಾ ಹಕ್ಕಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈ ಒಂದು ಸೆಲ್ಫ್ ಡಿಟರ್ಮಿನೇಷನನ್ನು ಸಹ ಇದು ವಯೋಲೇಟ್ ಮಾಡ್ತಾ ಇದೆ. ಇವೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂತಹ ಕನ್ವೆನ್ಷನ್ಸ್ಗಳು ಅಥವಾ ಲಾಸ್ಗಳು. ಇದರ ಜೊತೆಗೆ ನಾವು ಹೇಗ್ ಕನ್ವೆನ್ಷನ್ ಆಫ್ 1899 ಅನ್ನುವಂಥದ್ದನ್ನು ನೋಡ್ತೀವಿ. ಈ ಒಂದು ಹೇಗ್ ಕನ್ವೆನ್ಷನಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಅಂತಂದರೆ, ಇವಾಗ ಯಾವುದೇ ಒಂದು ಕಂಟ್ರಿಗೆ ತನ್ನ ಒಂದು ಟೆರಿಟರಿನಲ್ಲಿ ಪಬ್ಲಿಕ್ ಆರ್ಡರನ್ನು ಮೇಂಟೈನ್ ಮಾಡುವಂಥ ಪವರನ್ನು ಕೊಟ್ಟಿರ್ತೀವಿ, ಅಥವಾ ಆ ಒಂದು ಸ್ಟೇಟಲ್ಲಿರ್ತಕ್ಕಂಥ ಅಕ್ಯುಪೆಂಟ್ ಪಾಲಿಸಿಯನ್ನು ನೋಡಿದಾಗ ಕಂಪ್ಲೀಟಾಗಿ ಡೊಮೆಸ್ಟಿಕ್ ಲಾ ಮಾತ್ರ ಆ ಟೆರಿಟರಿನಲ್ಲಿ ಅಪ್ಲೈ ಆಗುತ್ತೆ. ಸೊ ಬೇರೆ ಕಂಟ್ರಿಗಳ ಒಂದು ಲಾ ಅಲ್ಲಿ ಅಪ್ಲೈ ಆಗಲ್ಲ ಅನ್ನುವಂಥದ್ದನ್ನು ನಾವು ಹೇಗ್ ಕನ್ವೆನ್ಷನ್ಸಲ್ಲಿ ನೋಡ್ತಾ ಇದ್ದೀವಿ. ಇವಾಗ ರಷ್ಯಾ ಏನು ಮಾಡ್ತಾ ಇದೆ, ಸಾಕಷ್ಟು ಏರಿಯಾಗಳನ್ನು ಆಕ್ಯುಪೈ ಮಾಡ್ತಾ ಅದರಲ್ಲಿ ಒಂದು ರೆಫರೆಂಡಮ್ ಅನ್ನುವಂಥ ಒಂದು ಪ್ರಿನ್ಸಿಪಲನ್ನು ಅಪ್ಲೈ ಮಾಡ್ತಾ ರಷ್ಯಾ ತನ್ನ ಒಂದು ಕಂಟ್ರೋಲ್ಗೆ ತರ್ತಾ ಇದೆ ಅನ್ನುವಂಥದ್ದು. ರಷ್ಯಾ ವಯೋಲೇಟ್ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ ಲಾಸ್ಗಳು ಯಾವಿದ್ದಾವೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು ರೆಸಲ್ಯೂಷನನ್ನು ಇದು ವಯೋಲೇಟ್ ಮಾಡ್ತಾ ಇದೆ, ಹೇಗೆ ಕನ್ವೆನ್ಷನ್ಸನ್ನು ವಯೋಲೇಟ್ ಮಾಡ್ತಾ ಇದೆ, ಹಾಗೂ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತೆಗೆದುಕೊಂಡಿರುವಂಥ ಒಂದು ಡಿಸಿಷನನ್ನು ಇದು ವಯೋಲೇಟ್ ಮಾಡ್ತಾ ಇದೆ. ಜೊತೆಗೆ ಹ್ಯುಮ್ಯಾನಿಟೇರಿಯನ್ ಲಾನು ಸಹ ಇದು ವಯೋಲೇಟ್ ಮಾಡ್ತಾ ಇದೆ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಎಲ್ಲ ಚಾರ್ಟರ್ಸ್ಗಳನ್ನು ಅಥವಾ ಈ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ಇವತ್ತು ವಯೋಲೇಟ್ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ಬೇಕಾಗಿರೋದು ಅಷ್ಟೇ, ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂತಹ ಲಾಸ್ಗಳು ಯಾವ ರೀತಿಯಾಗಿದೆ, ಎಲ್ಲ ಲಾಸ್ಗಳನ್ನು ರಷ್ಯಾ ವಯೋಲೇಟ್ ಮಾಡ್ತಾ ಇದೆ ಅಂತ. ಸೊ ಇಷ್ಟು ಇನ್ಫಾರ್ಮೇಷನ್ಸ್ ನಮಗೆ ಈ ಒಂದು ಆರ್ಟಿಕಲಿಂದ ತಿಳ್ಕೊಂಡಿದ್ದರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಬಿಲ್ಡಿಂಗ್ ರೆಸಿಲಿಯೆಂಟ್ ಮಿನರಲ್ ಸಪ್ಲೈ ಚೈನ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಹಾಗೂ GS ಪೇಪರ್ 1 ನಡಿನಲ್ಲೂ ಸಹ ಜಿಯೋಗ್ರಫಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಪ್ರಧಾನಮಂತ್ರಿ ಮೋದಿಜಿಯವರು ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಆತ್ಮನಿರ್ಭರ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಎಂಫಸಿಸನ್ನು ಕೊಡ್ತಾ ಇದ್ದಾರೆ. ಆತ್ಮನಿರ್ಭರವನ್ನು ನಾವು ಎನರ್ಜಿ ಸೆಕ್ಟ್ರಲ್ಲಿ ತರಬೇಕು, ಕ್ಲೀನ್ ಎನರ್ಜಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಒಂದು ಫೋಕಸ್ ಮಾಡಬೇಕು ಅನ್ನುವಂಥ ಒಂದು ಕನಸನ್ನು ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಆತ್ಮನಿರ್ಭರ ಕಂಡೀಷನನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಇದನ್ನು ಎನರ್ಜಿ ಸೆಕ್ಟ್ರಲ್ಲಿ ಯಾವ ರೀತಿಯಾಗಿ ತರಬೇಕು, ಎಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಸ್ಪೆಸಿಫಿಕಲಿ ಅವರು ರೇರ್ ಅರ್ತ್ ಮೆಟಲ್ಸ್ನ ಮೇಲೆ ಹೇಳ್ತಾ ಇದ್ದಾರೆ. ಸೊ ರೇರ್ ಅರ್ತ್ ಮೆಟಲ್ಸ್ ಅಂದರೆ ಏನು ಅನ್ನುವಂಥ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ತಿಳ್ಕೋಬೇಕು. ಇವಾಗ ಎನರ್ಜಿ ಸಪ್ಲೈ ಚೈನಲ್ಲಿ ಡಿಸ್ಟ್ರಪ್ಷನ್ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು? ಸೊ ನಾವು ಹೆಚ್ಚಿನ ಒಂದು ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇರೋದ್ರಿಂದ ಫಾಸಿಲ್ ಫ್ಯೂಯಲ್ಸ್ಗಳ ಒಂದು ಸ್ಕೇರ್ಸಿಟಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಇವಾಗ ನಾವು ರಷ್ಯಾ ಮತ್ತು ಉಕ್ರೈನ್ ಕ್ರೈಸಿಸ್ನಿಂದಾಗಿ ಹೆಚ್ಚಿನ ಕಂಟ್ರಿಗಳಲ್ಲಿ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗ್ತಾ ಇರುವಂಥ ಒಂದು ಕನೆಕ್ಟಿವಿಟಿಯನ್ನು ತೆಗೆದುಕೊಳ್ಬೋದು. ಸೊ ಇವತ್ತು ನಮ್ಮ ಒಂದು ಡಿಪೆಂಡೆನ್ಸಿ ಏನಿದೆ ಅಲ್ಲ ರಿಸೋರ್ಸ್ ಮೇಲೆ, ಇಂಪೋರ್ಟ್ ಹೆಚ್ಚು ಮಾಡ್ಕೋತಿದ್ದೀವಿ. ಡೊಮೆಸ್ಟಿಕಲಿ ಅವೈಲೇಬಲ್ ಇದ್ರೂ ಸಹ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥ ಒಂದು ಟೆಕ್ನಾಲಜಿಯನ್ನು ಹೊಂದಿಲ್ಲ. ಹಾಗಾಗಿ ನಾವು 85% ಇವತ್ತು ನಮ್ಮ ಆಯಿಲ್ ರಿಕ್ವೈರ್ಮೆಂಟ್ ಇರ್ಬೋದು ಅಥವಾ ಗ್ಯಾಸ್ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಈ ಎಲ್ಲ ಫ್ಯೂಯಲ್ಸ್ಗಳನ್ನು ನಾವು ಬೇರೆ ದೇಶಗಳಿಂದ ಇಂಪೋರ್ಟನ್ನು ಮಾಡ್ಕೋತಾ ಇದ್ದೀವಿ. ಸೊ ಸ್ಪೆಸಿಫಿಕಲಿ ಇವತ್ತು ಮಿನರಲ್ಸ್ಗಳಾಗಿರುವಂತಹ ಲೀಥಿಯಮ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ನಿಕ್ಕೆಲ್ ಇರ್ಬೋದು, ರೇರ್ ಅರ್ತ್ ಮೆಟಲ್ಸ್ ಅಂತ ನೋಡ್ತೀವಿ. ಇವೆಲ್ಲ ಕ್ರಿಟಿಕಲಿ ಸ್ಕೇರ್ಸ್ ಇರ್ತಕ್ಕಂಥ ಮಿನರಲ್ಸ್ಗಳು. ಇದನ್ನೆಲ್ಲ ನಾವು ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಇಂಡಿಜಿನಸ್ಲಿ ಸಪ್ಲೈ ಚೈನಲ್ಲಿ ಪ್ರಾಪರ್ ಆಗಿರುವಂಥ ಟೆಕ್ನಾಲಜಿ ಇಲ್ಲ. ಸೊ ಇವಾಗ ನಾವು ಕ್ಲೀನ್ ಎನರ್ಜಿ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಫಾಸಿಲ್ ಫ್ಯೂಯಲ್ಸ್ನ ಮೇಲೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಡೈಮೆನ್ಷನ್. ಸೊ ಇವತ್ತು ನಾವು ಎನರ್ಜಿ ಸೆಕ್ಟ್ರಲ್ಲಿ ಆತ್ಮನಿರ್ಭರವನ್ನು ಯಾವ ರೀತಿಯಾಗಿ ಪರ್ಸ್ಯೂ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಚಾಲೆಂಜಸನ್ನು ಸಹ ನಾವು ಇಲ್ಲಿ ನೋಡುವಂಥದ್ದು. ರೇರ್ ಅರ್ತ್ ಮೆಟಲ್ಸಲ್ಲಿ 2 ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ನೋಡ್ತೀವಿ. ಒಂದು ಲೈಟ್ ರೇರ್ ಅರ್ತ್ ಮೆಟಲ್ಸ್ ಹಾಗೂ ಇನ್ನೊಂದು ಹೆವಿ ರೇರ್ ಅರ್ತ್ ಮೆಟಲ್ಸ್. ಸೊ ಇದರಲ್ಲಿ ರೇರ್ ಅರ್ತ್ ಮೆಟಲ್ಸ್ ಅನ್ನುವಂಥ ಒಂದು ವರ್ಡನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಆ ಮೆಟಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು ತುಂಬ ಡಿಫಿಕಲ್ಟ್ ಆಗಿರುತ್ತೆ.
ಸೊ ಆ ಒಂದು ಮೆಟಲ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಮಗೆ ಪ್ರಾಪರ್ ಆಗಿರುವಂಥ ಟೆಕ್ನಾಲಜಿಯ ಅವಶ್ಯಕತೆ ಇರುತ್ತೆ. ಸೊ ಅದರಿಂದ ಎಕ್ಸ್ಟ್ರಾಕ್ಷನ್ನು ಡಿಫಿಕಲ್ಟ್ ಇರೋದ್ರಿಂದ ಈ ಒಂದು ರೇರ್ ಅರ್ತ್ ಮೆಟಲ್ ಅನ್ನುವಂಥ ನೇಮನ್ನು ನೋಡ್ತಾ ಇದ್ದೀವಿ. ಸೊ ಟೋಟಲ್ ಆಗಿ 17 ಎಲಿಮೆಂಟ್ಸ್ಗಳಿದ್ದಾವೆ. ಸೊ ಇದು ಸಮ್ಟೈಮ್ಸ್ ನಿಮಗೆ KPSC ಕೈಂಡ್ ಆಫ್ ಎಕ್ಸಾಮಿನೇಷನ್ ಹೆಲ್ಪ್ ಆಗ್ಬೋದು, ರೇರ್ ಅರ್ತ್ ಮೆಟಲ್ಸ್ ಅಂದರೆ ಏನು ಅನ್ನುವಂಥದ್ದು. ಸೊ ಭಾರತದಲ್ಲಿ ನಾವು ನೋಡಿದಾಗ ರೇರ್ ಅರ್ತ್ ಮೆಟಲ್ಸ್ಗಳು ಯಾವ್ಯಾವು ಅವೈಲೇಬಲ್ ಇದ್ದಾವೆ ಅಂತಂದರೆ, ಇವಾಗ ಟೆರ್ಬಿಯಮ್ ಇರ್ಬೋದು, ಯುರೋಪಿಯಮ್ ಇರ್ಬೋದು, ಅಥವಾ ಡಿಸ್ಪ್ರೋಸಿಯಮ್ ಅಂತಾರೆ. ಸೊ ಈ ರೀತಿಯಂತಹ ಮೆಟಲ್ಸ್ಗಳು ಅವೈಲೇಬಲ್ ಇದೆ. ಬಟ್ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಅಥವಾ ಕ್ವಾಲಿಟಿ ವೈಸ್ ಅವೈಲೇಬಲ್ ಇರುವಂತೆ ಮಾಡುವ ಟೆಕ್ನಾಲಜಿ ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು. ಸೊ ಇದರಲ್ಲಿ ಮಿನರಲ್ಸ್ ಅಂತ ಬಂದಾಗ ಈ ಒಂದು ಮಿನರಲ್ಸ್ಗಳ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಯಾಕೆ ನಾವು ಇದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕಲ್ಲ. ರೇರ್ ಅರ್ತ್ ಮೆಟಲ್ಸನ್ನು ತೆಗೆದುಕೊಂಡು ನಾವೇನು ಮಾಡಬೇಕು, ಇದರ ಒಂದು ಮ್ಯಾಗ್ನೆಟಿಕ್ ಪವರ್ ಆಗಿರ್ಬೋದು, ಲ್ಯೂಮಿನಿಸೆಂಟ್ ಅಂತ ಗೊತ್ತಿರುತ್ತೆ, ಎಲೆಕ್ಟ್ರೋಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು. ಇವಾಗ ನಾವು ಸಾಕಷ್ಟು ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ತಯಾರು ಮಾಡುವಾಗ, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇರ್ಬೋದು, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಸೆಕ್ಟ್ರಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಈ ರೇರ್ ಅರ್ತ್ ಮೆಟಲ್ಸ್ಗಳು ತುಂಬ ಇಂಪಾರ್ಟೆಂಟ್ಲಿ ಹೆಲ್ಪ್ ಆಗುತ್ತೆ. ಸೊ ಇದರ ಒಂದು ಬೆನಿಫಿಟು ಇಂಪಾರ್ಟೆಂಟ್. ಸೊ ಇಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುವಂತಹ ರೇರ್ ಮೆಟಲ್ಸ್ಗಳನ್ನು ನಾವು ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ? ಇವಾಗ ಆಲ್ರೆಡಿ ನಾವು ನೋಡಿದ್ವಿ, ಟೆಕ್ನಾಲಜಿ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಡೆವಲಪ್ಮೆಂಟನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರನ್ನು ಹೊಂದಿಲ್ಲ. ಅದನ್ನು ಬಿಟ್ಟು ಬೇರೆ ಬೇರೆ ಚಾಲೆಂಜಸ್ಗಳಂತಂದರೆ ಜಿಯೋಪೊಲಿಟಿಕಲ್ ಸೆನ್ಸಿಟಿವ್ ಏರಿಯಾದಲ್ಲಿ ಈ ರಿಸರ್ವ್ಸ್ಗಳು ಕಾನ್ಸಂಟ್ರೇಟೆಡ್ ಆಗಿದ್ದಾವೆ. ಸೊ ಈ ನಿಟ್ಟಿನಲ್ಲಿ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಿದಾಗ ಡಿಸ್ಟ್ರಿಬ್ಯೂಷನ್ನು ರಾಂಗ್ ಆಗಿದೆ ಅನ್ನುವಂಥ ಒಂದು ಕನ್ಸನ್ನು. ಇನ್ನೊಂದು ಸ್ಟ್ರಾಟಜಿಕ್ ಕಾಂಪಿಟೇಟರ್ಸನ್ನು ಕನ್ಸಿಡರ್ ಮಾಡಿದರೆ ಚೈನಾ, ಫಾರ್ ಎಕ್ಸಾಂಪಲ್ ನಾವು ನೋಡಬೇಕಂತಂದರೆ ಕೋಬಾಲ್ಟ್ ಮೈನಿಂಗ್ಗೆ ಸಂಬಂಧಪಟ್ಟಂತೆ ಅವರು ಕಾಂಗೋ ಜೊತೆಗೆ ಮಾಡಿರುವಂತಹ ಒಂದು ಟೈಅಪ್ ಆಗಿರ್ಬೋದು, ಅಥವಾ ಅವರ ಒಂದು ಇನ್ವೆಸ್ಟ್ಮೆಂಟನ್ನು ನೋಡಿದರೆ ಕಾಂಗೋದಲ್ಲಿ ಅವರು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ ಕೋಬಾಲ್ಟ್ ಎಕ್ಸ್ಟ್ರಾಕ್ಷನ್ಗೆ ಸಂಬಂಧಪಟ್ಟಂತೆ. ಸೊ ಜಿಯೋ ಸ್ಟ್ರಾಟಜಿಕ್ ಕಾಂಪಿಟೇಟರ್ಸ್ ಅಂತ ಬಂದಾಗ ಆಲ್ರೆಡಿ ವೆಲ್ ನೋನ್ ಪ್ಲೇಯರ್ಸ್ಗಳಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅವರ ಒಂದು ಪ್ರಾಜೆಕ್ಟಿಗೆ ಸಹಾಯವಾಗುವಂತೆ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ಅವರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಇನ್ನು ಥರ್ಡ್ ಪಾಯಿಂಟ್ ಅಂತಂದರೆ ಅಡ್ವಾನ್ಸ್ ಅಗ್ರಿಮೆಂಟ್ ಆಗಿದೆ. ಆಲ್ರೆಡಿ ಇವಾಗ ಈ ಒಂದು ಸ್ಕೇರ್ಸಿಟಿ ಅಥವಾ ಡಿಮ್ಯಾಂಡನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಸಾಕಷ್ಟು ಕಂಟ್ರೀಸ್ಗಳು ಇವಾಗ ಮೈನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಫ್ಯೂಚರ್ ಅಗ್ರಿಮೆಂಟ್ಸ್ಗಳನ್ನು ಇವಾಗಲೇ ಮಾಡ್ಕೊಂಡು ಇಟ್ಕೊಂಡಿದ್ದಾವೆ. ಈ ನಿಟ್ಟಿನಲ್ಲಿ ನಾವು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಯಾವ ರೀತಿಯಾಗಿ ನಾವಿಲ್ಲಿ ಅಡ್ರೆಸ್ಸನ್ನು ಮಾಡಬೇಕು ಅನ್ನುವಂಥದ್ದು ಸಹ ಇಂಪಾರ್ಟೆಂಟ್ ಚಾಲೆಂಜಸ್. ಇನ್ನು ಈ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಅಪ್ರೋಚಸನ್ನು ಅಥವಾ ಸಜೆಷನ್ಸನ್ನು ಕನ್ಸಿಡರ್ ಮಾಡೋದಾದರೆ ಭಾರತ ಯಾವ ಸ್ಟೆಪ್ಪನ್ನು ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆನೂ ಗೊತ್ತಿರಬೇಕು. ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಅಂತ ನೋಡ್ತೀವಿ. ಸೊ ಕಬಿಲ್ ಇದನ್ನು 2019 ಭಾರತ ಸೆಟಪ್ ಮಾಡಿರೋದನ್ನು ನೋಡ್ಬೋದು. ಸೊ ಭಾರತ ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವಂತಹ ಕಬಿಲ್ ಇದು ಮ್ಯಾಂಡೇಟರಿಲಿ ಇವತ್ತು ಮಿನರಲ್ ಸಪ್ಲೈಯನ್ನು ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಪ್ರೊವೈಡ್ ಮಾಡುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಭಾರತ ಸೆಟಪ್ ಮಾಡಿರೋ ಒಂದು ಸ್ಟ್ರಾಟಜಿಕ್ ಮಿನರಲ್ ಸೋರ್ಸ್ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ಸನ್ನು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮಿನರಲ್ ರಿಕ್ವೈರ್ಮೆಂಟ್ಸ್ ಯಾವ ರೀತಿಯಾಗಿದೆ ಅದ್ರ ತಕ್ಕಂಗೆ ನಾವು ಟಾಸ್ಕನ್ನು ಹಾಕ್ಕೋಬೇಕು. ಅಥವಾ ಇವತ್ತು ಪವರ್, ನ್ಯೂ ರಿನ್ಯೂವೇಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ, ಹೆವಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವು ರೇರ್ ಅರ್ತ್ ಮೆಟಲ್ಸ್ಗಳನ್ನು ಅಥವಾ ಮಿನರಲ್ಸ್ಗಳನ್ನು ಬಳಕೆ ಮಾಡ್ಕೋತಾ ಇದ್ದರೆ ಅದರ ರಿಲೇಟೆಡ್ ಇರ್ತಕ್ಕಂಥ ಟಾಸ್ಕ್ಗಳನ್ನು ಹಾಕ್ಕೋಬೇಕು. ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡುವಾಗ ಇವತ್ತು ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ಸ್ನ ಒಂದು ಕನ್ಸರ್ನ್ ಇಟ್ಕೊಂಡು ನಾವು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡಬೇಕು. ಸೊ ಫಸ್ಟ್ ಪಾಯಿಂಟಲ್ಲಿ ಫೋಕಸ್ ಮಾಡ್ತಾ ಇರೋದು ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ನಾವು ಇಶ್ಯೂನ ಅಡ್ರೆಸ್ ಮಾಡಬೇಕು. ಇನ್ನು ಸರ್ಕಾರದ ಇಂಟರ್ವೆನ್ಷನು ಸಹ ಇಂಪಾರ್ಟೆಂಟ್. ಇವಾಗ ತಾನೇ ನಾವು ಕಬಿಲ್ ಅಂತ ನೋಡಿದ್ವಿ, ಇದರ ಒಂದು ಪವರನ್ನು ಎನ್ಹ್ಯಾನ್ಸ್ ಮಾಡಬೇಕು. ಇಂಡಸ್ಟ್ರಿ ಜೊತೆಗೆ ಹೆಚ್ಚಿನೊಂದು ಕೊಲಾಬ್ರೇಷನ್ ಮಾಡೋದಾಗಲಿ ಅಥವಾ ಮಾರ್ಕೆಟ್ ಕೆಪಾಬಿಲಿಟೀಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಗ್ಲೋಬಲ್ ಸಪ್ಲೈ ಸೈಡ್ ಡೆವಲಪ್ಮೆಂಟ್ಗೆ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು. ಸೊ ಇಲ್ಲಿ ಸರ್ಕಾರದ ಒಂದು ಇಂಟರ್ವೆನ್ಷನ್ಸನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಡೊಮೆಸ್ಟಿಕ್ ಇಂಡಸ್ಟ್ರೀಸ್ಗಳ ಒಂದು ಕಂಟ್ರೋಲನ್ನು ಮಾಡುವಾಗ ಸರ್ಕಾರ ಇಲ್ಲಿ ಮುಂದಾಗಬೇಕು ಅನ್ನುವಂಥದ್ದು. ಇನ್ನು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸನ್ನು ಪ್ರೊವೈಡ್ ಮಾಡಬೇಕು. ಸೊ ಫ್ಯೂಚರ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿಯನ್ನು ಇವತ್ತು ಸರ್ಕಾರ ಕೊಡಬೇಕು. ಸೊ ಡೊಮೆಸ್ಟಿಕ್ ರಿಕ್ವೈರ್ಮೆಂಟ್ಸ್ನ ಒಂದು ಆಧಾರದ ಮೇಲೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡುವಾಗ ಅಥವಾ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ರಿಲೀಫ್ ಆಗಿರತಕ್ಕಂಥ ಅಗ್ರಿಮೆಂಟನ್ನು ಇಲ್ಲಿ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ನೋಡ್ಬೋದು. 4ನೇ ಪಾಯಿಂಟ್ ಅಂತಂದರೆ ಯುಟಿಲಿಟಿ ಆಫ್ ಅವೈಲೇಬಲ್ ಮಟೀರಿಯಲ್ಸ್. ಇವಾಗ ನಮ್ಮ ದೇಶದೊಂದಿಗೆ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುವಂತಹ ಸಾಕಷ್ಟು ಕಂಟ್ರೀಸ್ಗಳಲ್ಲಿ ಮಿನರಲ್ಸ್ಗಳು ಅವೈಲೇಬಲ್ ಇರ್ಬೋದು. ನಾವು ಜಾಯಿಂಟ್
ಪಾರ್ಟ್ನರ್ಶಿಪ್ಪನ್ನು ಹೊಂದ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇವತ್ತು ಈಸಿಯಾಗಿರ್ತಕ್ಕಂತಹ ರೂಲ್ಸ್ಗಳನ್ನು ಅಥವಾ ಪಾಲಿಸೀಸ್ಗಳನ್ನು ತರಬಹುದು. ಸ್ಪೆಸಿಫಿಕ್ ಜಿಯೋಗ್ರಫೀಸ್ನ ಒಂದು ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ, ಅಥವಾ ಇವಾಗ ತಾನೇ ನಾವು ನೋಡಿದ್ವಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ಲೊಕೇಶನ್ಸ್ಗಳಲ್ಲಿ ಮಿನರಲ್ಸ್ ಇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ನಾವು ಸಪೋರ್ಟನ್ನು ಮಾಡಬೇಕು. ಜಾಯಿಂಟ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಇಲ್ಲಿ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು, ಗೌರ್ಮೆಂಟ್ ಟು ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಆಗಬೇಕು ಅನ್ನುವಂಥದ್ದು. ಇನ್ವೆಸ್ಟ್ಮೆಂಟ್ ರಿಸ್ಕ್ಗಳನ್ನು ಕಂಪ್ಲೀಟಾಗಿ ಮಿಟಿಗೇಟ್ ಮಾಡಬೇಕು. ಕ್ವಾಡ್ ಕಂಟ್ರೀಸ್ ಅಂತ ನೋಡ್ತೀವಿ. ಯಾಕೆ ನಾವು ಎನರ್ಜಿ ಸಪ್ಲೈ ಚೈನ್ ಮೇಲೆ ಫೋಕಸ್ ಮಾಡಬಾರ್ದು? ಸೊ ಪಾರ್ಟ್ನರ್ಶಿಪ್ಪು ಸಹ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಈಗ ಒಂದು ಕಾರ್ಡ್ ಗ್ರೂಪಿಂಗಲ್ಲಿರ್ತಕ್ಕಂಥ ಮೆಂಬರ್ಸ್ಗಳ ಒಂದು ಟ್ರೇಡ್ ರಿಲೇಷನು ಸಹ ಎನ್ಹ್ಯಾನ್ಸ್ ಆಗುತ್ತೆ. ಈ ರೀತಿಯಂತಹ ಇರುವಂತಹ ಮಟೀರಿಯಲ್ಸ್ಗಳನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನುವಂಥ ಒಂದು ಪಾಯಿಂಟನ್ನು ನೋಡ್ಬೋದು. ಇನ್ನು ಲಾಸ್ಟ್ ಪಾಯಿಂಟು, ಡೊಮೆಸ್ಟಿಕಲಿ ಅವೈಲೇಬಲ್ ಇರ್ತಕ್ಕಂತಹ ರಿಸೋರ್ಸಸ್ಗಳನ್ನು ನಾವು ಹೆಚ್ಚು ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಸೋಡಿಯಂ ಅಯಾನ್ಸ್ ಅಂತ ನೋಡಿರ್ತೀರ. ಈ ಒಂದು ಸೋಡಿಯಂ ಅಯಾನ್ಸ್ ನಮ್ಮ ದೇಶದಲ್ಲಿ ಹೆಚ್ಚಿರೋದು, ಇದನ್ನು ನಾವು ಹೆಚ್ಚು ಬಳಕೆ ಮಾಡ್ಕೋಬೇಕು. ಲೀಥಿಯಂ ಅಯಾನ್ಸ್ಗಳನ್ನು ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಇಂಪೋರ್ಟನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ. ಇಲ್ಲಿರ್ತಕ್ಕಂತಹ ಸೋಡಿಯಂ ಅಯಾನ್ಸ್ಗಳ ಒಂದು ಯುಟಿಲಿಟಿನೂ ಸಹ ಆಗುತ್ತೆ. ಅವೈಲೇಬಲ್ ಇರುವಂಥ ರಿಸೋರ್ಸ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು, ಇಂಪೋರ್ಟನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ಅಪ್ರೋಚನ್ನು ಸಹ ನಾವಿಲ್ಲಿ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಪೊಟೆನ್ಷಿಯಲಿ ಇರ್ತಕ್ಕಂತಹ ಜಿಯೋಪೊಲಿಟಿಕಲ್ ಪಾಯಿಂಟ್ ಲೆವೆಲಲ್ಲಿ ನಾವು ನೋಡಿದಾಗ ಮಟೀರಿಯಲ್ಸ್ಗಳು ಅವೈಲೇಬಲ್ ಇದೆ. ಆದರೆ ಈ ಒಂದು ಎನರ್ಜಿಯನ್ನು ನಾವು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು, ಎನರ್ಜಿ ಸೆಕ್ಯುರಿಟಿಯನ್ನು ನಾವು ಯಾವ ರೀತಿಯಾಗಿ ಎನ್ಶೋರ್ ಮಾಡಬೇಕು. ಎನರ್ಜಿ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂಥ ಕ್ರೈಸಿಸ್ಗಳು ಸಾಕಷ್ಟು ಇಂಪ್ಯಾಕ್ಟನ್ನು ಮಾಡಿದೆ. ಇದರಲ್ಲಿ ನಾವು ಆತ್ಮನಿರ್ಭರವನ್ನು ಅಚೀವ್ ಮಾಡಬೇಕು ಅನ್ನುವಂಥ ಒಂದು ಇಂಪಾರ್ಟೆಂಟ್ ಡೈಮೆನ್ಷನ್ಸನ್ನು ನಾವಿಲ್ಲಿ ನೋಡ್ಬೋದು. ಮೇನ್ಸ್ ಲೆವೆಲಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಆರ್ಟಿಕಲ್ ಇದು. ಇನ್ನು ಮುಂದಿನ ಆರ್ಟಿಕಲ್, ಸ್ಟಿಲ್ ನೋ ರಿಲೀಫ್ ಫಾರ್ ದ ಮಾಲ್ ನರಿಶ್ಡ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನಾವು GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸ್ಗೂ ಸಹ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇವಾಗ ಮಾಲ್ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರ್ಟಿಕಲ್ಸ್ ಬರ್ತಾ ಇದೆ. ಇದನ್ನು ಕೇಸ್ ಸ್ಟಡಿಯಾಗಿ ನಾವು ಕನ್ಸಿಡರ್ ಮಾಡಿದರೆ ಮಧ್ಯಪ್ರದೇಶದಲ್ಲಿರುವಂತಹ ಮಾಲ್ ನರಿಶ್ಮೆಂಟ್ನ ಒಂದು ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇವಾಗ ಮಧ್ಯಪ್ರದೇಶ ತೆಗೆದುಕೊಂಡಿರುವಂತಹ ಪ್ರೋಗ್ರಾಮ್ಗಳಂತಂದರೆ ಬೇಸಿಕಲಿ ಮಕ್ಕಳ ಒಂದು ನ್ಯೂಟ್ರಿಷನ್ಸನ್ನು ಅಡ್ರೆಸ್ ಮಾಡೋದರಲ್ಲಿ ಆಗಿರ್ಬೋದು, ಅಥವಾ ಮಹಿಳೆಯರ ಒಂದು ನ್ಯೂಟ್ರಿಷನ್ಸನ್ನು ಅಡ್ರೆಸ್ ಮಾಡೋದರಲ್ಲಿ, ಇವೆರಡೂ ಟಾರ್ಗೆಟನ್ನು ಇಟ್ಕೊಂಡು ಇವರು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲೂ ಟೇಕ್ ಹೋಮ್ ರೇಷನ್ ಪ್ರೋಗ್ರಾಮನ್ನು ಎಂಫಸೈಸ್ ಮಾಡೋದಾಗಲಿ, ಅಥವಾ ಇವರು ತೆಗೆದುಕೊಂಡಿರುವಂತಹ ಫ್ರೀ ಫುಡ್ ಸ್ಕೀಮ್ ಇರ್ಬೋದು, ಈ ಎಲ್ಲ ಸ್ಕೀಮ್ಸ್ಗಳು ಐಡೆಂಟಿಫೈ ಮಾಡೋದರಲ್ಲಿ ಬೆನಿಫಿಷರೀಸನ್ನು ಫೇಲ್ ಆಗಿದೆ, ಪ್ರೊಡಕ್ಷನ್ ಮಾಡೋದ್ರಲ್ಲಿರ್ಬೋದು ಅಥವಾ ಕ್ವಾಲಿಟಿ ಕಂಟ್ರೋಲನ್ನು ಮಾಡೋದರಲ್ಲಿ ಸಹ ಇದು ಫೇಲ್ ಆಗಿದೆ. ಇದರಿಂದ ಪ್ರಾಪರ್ ಆಗಿರುವಂತಹ ನರಿಶ್ಮೆಂಟ್ ಸಿಕ್ಕಿಲ್ಲ, ಮಾಲ್ ನರಿಶ್ಡ್ ಆಗಿರುವಂಥ ಒಂದು ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ 2017 ಮತ್ತು 2018ರಲ್ಲಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ಇನ್ಫ್ಯಾಂಟ್ ಮೋರ್ಟಾಲಿಟಿ ಇರ್ಬೋದು ಅಥವಾ ಮೆಟ್ರಿನಲ್ ಮೋರ್ಟಾಲಿಟಿ ರೇಟನ್ನು ನೋಡಿದಾಗ ವರ್ಸ್ಟ್ ಪರ್ಫಾರ್ಮೆನ್ಸನ್ನು ಮಧ್ಯಪ್ರದೇಶ ತೋರಿಸಿದೆ. ಸೊ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಅಂದರೆ ಏನು, ಇವಾಗ 1,000 ಮಕ್ಕಳ ಒಂದು ಜನ್ಮ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಾರೆ ಇನ್ಫ್ಯಾಂಟ್ ಮೋರ್ಟಾಲಿಟಿ. ಇವಾಗ ಮೆಟ್ರಿನಲ್ ಮೋರ್ಟಾಲಿಟಿ ರೇಟ್ ಅಂತಂದರೆ 1,00,000 ಬರ್ತ್ ಕೊಡ್ತಕ್ಕಂತಹ ಮಹಿಳೆಯರನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಂಥ ಕಂಡೀಷನ್ಸನ್ನು ನಾವಿಲ್ಲಿ ನೋಡ್ಬೋದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5th ಒಂದು ರಿಪೋರ್ಟ್ನ ಪ್ರಕಾರ ಸ್ಪೆಸಿಫಿಕಲಿ ಮಧ್ಯಪ್ರದೇಶದಲ್ಲಿರುವಂಥ ಕಂಡೀಷನ್ಸನ್ನು ನೋಡಿದರೆ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಎಷ್ಟಿದೆ ಅಂತಂದರೆ ಸರಿಸುಮಾರು 41.3 ಈ ರೀತಿ ಅಂತ ನೋಡ್ತೇವೆ. ನ್ಯಾಷನಲ್ ಲೆವೆಲಲ್ಲಿರುವಂಥ ಎವರೇಜ್ ಅಂತಂದರೆ 35.2. ಸೊ ಇದಕ್ಕಿಂತಲೂ ಹೆಚ್ಚಿನ ಒಂದು ರೇಟನ್ನು ಮಧ್ಯಪ್ರದೇಶದಲ್ಲಿರೋದನ್ನು ನೋಡ್ಬೋದು. ಸಿಮಿಲರ್ಲಿ 72.7% ಆಫ್ ಮಕ್ಕಳು ಇವತ್ತು ಎನಿಮಿಕ್ ಕಂಡೀಷನ್ಸಲ್ಲಿದ್ದಾರೆ. ಎನಿಮಿಕ್ ಕಂಡೀಷನ್ಸನ್ನು ನ್ಯಾಷನಲ್ ಲೆವೆಲಲ್ಲಿ ನೋಡಿದ್ರೆ 67.1 ನೋಡ್ತೀವಿ. ಜಸ್ಟ್ ಫಾರ್ ಕಂಪ್ಯಾರಿಸನ್ಗಷ್ಟೇ, ನೀವು ಕೇಸ್ ಸ್ಟಡೀಸನ್ನು ಎಂಫಸೈಸ್ ಮಾಡುವಾಗ ಇಲ್ಲಿ ಇಶ್ಯೂ ವೈಸ್ ಅಂತ ಹೇಳುವಾಗ ಕೆಲವೊಂದಿಷ್ಟು ಫ್ಯಾಕ್ಟ್ಸನ್ನು ಮಾತ್ರ ನೋಡಬಹುದು. ಸೊ ಈ ಒಂದು ಫುಡ್ ಗ್ರೇನ್ಸನ್ನು ಕೊಡಬೇಕು, ಫ್ರೀಯಾಗಿ ಕೊಡಬೇಕು ನ್ಯೂಟ್ರಿಷನ್ಸ್ ಅನ್ನುವಂಥದ್ದನ್ನು ಟಾರ್ಗೆಟ್ ಹಾಕ್ಕೊಂಡ್ರೂ ಸಹ ಇವತ್ತು ಯಾಕೆ ಈ ಒಂದು ಪ್ರಾಬ್ಲಮನ್ನು ಅಡ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ? ಇಲ್ಲಿ ನ್ಯೂಟ್ರಿಷನ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಬೆನಿಫಿಷರೀಸನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ, ಮಕ್ಕಳು 0.5 to 3 years ಇರುವಂಥದ್ದಾಗಲಿ, ಅಥವಾ ಇವಾಗ ಲ್ಯಾಕ್ಟೇಟಿಂಗ್ ಮದರ್ ಇರ್ಬೋದು, ಪ್ರೆಗ್ನೆಂಟ್ ಇರತಕ್ಕಂತಹ ಮಹಿಳೆ, ಈ ರೀತಿಯಾದಂತಹ ಬೆನಿಫಿಷರೀಸನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ. ಔಟ್ ಆಫ್ ಸ್ಕೂಲ್ ಅಡೋಲ್ಸೆಂಟ್ ಗರ್ಲ್ಸ್ಗೂ ಸಹ ಇವರು ಫೋಕಸ್ ಮಾಡಿರೋದಾಗಲಿ,
14 ಇಯರ್ಸ್ ಆದಮೇಲೆ 14 ಇಯರ್ಸ್ ಇರ್ತಕ್ಕಂತಹ ಗರ್ಲ್ಸ್ಗಳು ಈ ಒಂದು ಬೆನಿಫಿಷರೀಸಿಂದ ಹೊರಗೆ ಬೀಳ್ತಾರೆ. ಸೊ ಇದರಿಂದ ಅವರ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂವನ್ನು ಅಡ್ರೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದೊಂದು ಮೇಜರ್ ಕನ್ಸರ್ನ್. 14 ಇಯರ್ಸ್ ಆದಮೇಲೂ ಸಹ ಹೆಣ್ಮಕ್ಳ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಎನಿಮಿಕ್ ಕಂಡೀಷನ್ಸ್ ಇರೋದ್ರಿಂದ ಏನಾಗ್ಬೋದು, ನೆಕ್ಸ್ಟ್ ಜನ್ರೇಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿಯಂಥ ಕ್ಯಾರಿ ಓವರ್ ಎಫೆಕ್ಟ್ಸ್ಗಳನ್ನು ನಾವು ಇಲ್ಲಿ ತಡೆಗಟ್ಟಬೇಕು. ಹೆಣ್ಣು ಮಕ್ಕಳ ಮೇಲೆ ಫೋಕಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಈಸಿಯಾಗಿ ಮಾಲ್ ನರಿಷ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಪ್ರಾಬ್ಲಮ್ಸನ್ನು ಮುಂಚಿತವಾಗಿ ನಾವು ತಡೆಗಟ್ಟಬಹುದು. ಸೊ ಇಲ್ಲಿ ಒಂದು ಸೊಲ್ಯೂಷನನ್ನು ನಾವು ಅಡ್ರೆಸ್ ಮಾಡುವಂಥದ್ದು. 14 ಇಯರ್ಸ್ ಆದಮೇಲೆ ಇರ್ತಕ್ಕಂತಹ ಗರ್ಲ್ಸ್ಗಳಿಗೂ ಸಹ ನ್ಯೂಟ್ರಿಷನ್ ರಿಲೇಟೆಡ್ ಇರುವಂತಹ ಫೋಕಸನ್ನು ಮಾಡೋದು ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಇವತ್ತು ಮಾಲ್ ನ್ಯೂಟ್ರಿಷನ್ಸ್ ಅಂತ ಕನ್ಸರ್ನನ್ನು ನಾವು MP ಪ್ರದೇಶದಲ್ಲಿ ನೋಡೋದಾದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ಅಂದರೆ 1992ನಲ್ಲಿ ತೆಗೆದುಕೊಂಡಿರೋದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1992-93 ಸಾಲಿನಲ್ಲಿ ತೆಗೆದುಕೊಂಡಿರುವಂಥ ಒಂದು ಸರ್ವೆ ಹೇಳೋದು ಮಾಲ್ ನ್ಯೂಟ್ರಿಷನ್ ಸ್ಟೇಟಸಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸನ್ನು ಮಧ್ಯಪ್ರದೇಶ್ ತೋರಿಸಿದೆ. ಸೊ ರೀಸೆಂಟ್ ಡೇಟಾನು ನೋಡಿದ್ವಿ, ಇದರಲ್ಲೂ ಸಹ ವರ್ಸ್ಟ್ ಪರ್ಫಾರ್ಮರ್ ಇದೆ, ಮೊದಲು ಸಹ ವರ್ಸ್ಟ್ ಪರ್ಫಾರ್ಮರ್ ಇದೆ. ಆ ಸಂದರ್ಭದಲ್ಲೇ ಅವರು ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಏನು ಸ್ಟೆಪ್ ತೊಗೊಂಡಿದ್ದಾರೆ, ಕೇವಲ ಫುಡ್ಡನ್ನು ಸಪ್ಲೈ ಮಾಡಬೇಕು. ಆ ಫುಡ್ ಯಾವ ರೀತಿಯಾಗಿ ಮಾಲ್ ನ್ಯೂಟ್ರಿಷನ್ಸನ್ನು ಅಡ್ರೆಸ್ ಮಾಡ್ತಾ ಇದೆ, ಯಾವ ರೀತಿಯಾದಂಥ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು, ಜೆಂಡರ್ ಬೇಸ್ಡ್ ಕನ್ಸರ್ನ್ ಇರ್ಬೋದು ಅಥವಾ ಕಾಸ್ಟ್ ಬೇಸ್ಡ್ ಕನ್ಸರ್ನ್ ಇರ್ಬೋದು, ಸ್ಯಾನಿಟೇಷನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು, ಮೆಟರ್ನಲ್ ಹೆಲ್ತ್ ಇರ್ಬೋದು, ಮ್ಯಾರೇಜಸ್ ರಿಲೇಟೆಡ್ ಇರ್ಬೋದು, ಅಥವಾ ರಿಸೋರ್ಸ್ಗಳ ಒಂದು ಸ್ಕೇರ್ಸಿಟಿ ಇರ್ತಕ್ಕಂಥ ಏರಿಯಾಗಳಲ್ಲಿ ಅಡ್ರೆಸ್ ಮಾಡೋದಾಗಲಿ. ಸೊ ಅವರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ, ಸೆಂಟ್ರಲೈಸ್ಡ್ ಪ್ರೋಗ್ರಾಮ್ ಆಗಿ ಇದ್ರೂ ಸಹ, ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ನ್ಯೂಟ್ರಿಷನ್ ಪ್ರೋಗ್ರಾಮ್ ಇದ್ರೂ ಸಹ ಇಲ್ಲಿ ಲೋಕಲ್ ಲೆವೆಲಲ್ಲಿ ಈ ಒಂದು ಫುಡ್ ಅವೈಲೇಬಲ್ ಇರುವಂತೆ ಅಥವಾ ಡೈವರ್ಸ್ ಆಗಿ ರಿಕ್ವೈರ್ ಇರುವಂತೆ ಮತ್ತು ನ್ಯೂಟ್ರಿಷನ್ ಸೆಂಟ್ರಿಕ್ ಇರ್ಬೋದು ಅಥವಾ ಮೈಕ್ರೋ ಪ್ಲಾನಿಂಗನ್ನು ಇವರು ಸರಿಯಾಗಿ ಮಾಡಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋದು. ಇನ್ನು ಕೆಲವೊಂದಿಷ್ಟು ಕನ್ಸರ್ನ್ ಅಂತ ನಾವು ಹೋಲಿಸ್ಟಿಕ್ಕಾಗಿ ನೋಡೋದಾದರೆ ಮಧ್ಯಪ್ರದೇಶದಲ್ಲಿ ಈ ಒಂದು ಕಂಡೀಷನ್ ಬರಲಿಕ್ಕೆ ಕಾರಣ ಇವತ್ತು ಏನಂತಂದರೆ, ಫಸ್ಟ್ ಪಾಯಿಂಟಲ್ಲಿ 14 ವರ್ಷದ ಮೇಲಿರುವಂತಹ ಮಕ್ಕಳ ಮೇಲೆ ಅವರು ಫೋಕಸ್ ಮಾಡಿಲ್ಲ. ಸೆಕೆಂಡ್ ಪಾಯಿಂಟಲ್ಲಿ ನಾವು ಕರಪ್ಷನ್ಸನ್ನು ಸಹ ಆ್ಯಡ್ ಮಾಡ್ಬೋದು. ಇನ್ನು ಸರ್ಕಾರ ಈ ಒಂದು ಪ್ರಾಬ್ಲಮನ್ನು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1ನಲ್ಲೇ ಪ್ರಾಬ್ಲಮ್ ಇದ್ರೂ ಸಹ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಪ್ರಾಬ್ಲಮ್ ಒಂದು ಮ್ಯಾಗ್ನಿಟ್ಯೂಡನ್ನು ಇವತ್ತು ಸರ್ಕಾರ ಅಡ್ರೆಸ್ ಮಾಡಿಲ್ಲ, ಇದನ್ನು ಡಿನೈ ಮಾಡಿದೆ ಅನ್ನೋದನ್ನು ಹೇಳ್ಬೋದು. ಇನ್ನು ಫೋರ್ತ್ ಪಾಯಿಂಟ್ ನಡಿನಲ್ಲಿ ಇವಾಗ ಕಾಂಪ್ಲೆಕ್ಸ್ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಕಾಸ್ಟ್ ಬೇಸ್ಡು ಸ್ಯಾನಿಟೇಷನ್ ಅಂತ ನಾವೇನು ಹೇಳಿದಲ್ಲ ಅದನ್ನು ಫೋರ್ತ್ ಪಾಯಿಂಟಲ್ಲಿ ನೋಡ್ಬೋದು. ಇನ್ನು ಫಿಫ್ತ್ ಪಾಯಿಂಟ್ ನಡಿನಲ್ಲಿ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಮೈಕ್ರೋ ಪ್ಲ್ಯಾನಿಂಗನ್ನು ಇವರು ಮಾಡಿಲ್ಲ. ನ್ಯೂಟ್ರಿಷನ್ಸ್ ವ್ಯಾಲ್ಯೂಗಳನ್ನು ಅಡ್ರೆಸ್ ಮಾಡೋದ್ರಲ್ಲಿ ಸ್ಟೆಪ್ಪನ್ನು ತೆಗೆದುಕೊಂಡಿಲ್ಲ. ಇನ್ನು ಸಿಕ್ಸ್ತ್ ಪಾಯಿಂಟಲ್ಲಿ ಲೋಕಲ್ ಏರಿಯಾಗಳಲ್ಲಿ ಯಾವ ರೀತಿಯಂಥ ಕ್ರಾಪ್ಸ್ಗಳಿರುತ್ತಲ್ಲ ಅದ್ರ ಬೇಸ್ಡ್ ಮೇಲೆ ಅವರು ಪ್ಲ್ಯಾನಿಂಗನ್ನು ಮಾಡಬೇಕು ಅಥವಾ ನ್ಯೂಟ್ರಿಷನ್ಸನ್ನು ಎನ್ಶೂರ್ ಮಾಡಲಿಕ್ಕೆ ಮುಂದಾಗಬೇಕು. ಇವಾಗ ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಂಡ್ರೆ ಸೌತ್ ಏರಿಯಾಗಳಲ್ಲಿ ಹೆಚ್ಚಿನ ಜನರು ಮುದ್ದೆಯನ್ನು ಪ್ರಿಫರ್ ಮಾಡ್ತಾರೆ, ಮುದ್ದೆ ನ್ಯೂಟ್ರಿಷಿಯಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನಾರ್ತ್ ಕರ್ನಾಟಕ ತೆಗೆದುಕೊಂಡ್ರೆ ಜೋಳದ ರೊಟ್ಟಿಯನ್ನು ಪ್ರಿಫರ್ ಮಾಡ್ತಾರೆ. ಸೊ ಈ ರೀತಿಯಂಥ ಡಿಫ್ರೆನ್ಷಿಯಾಲಿಟಿ ಹೆಂಗಿರುತ್ತೆ ನೋಡಿ, ರೀಜ್ನಲ್ ರಿಕ್ವೈರ್ಮೆಂಟ್ಸ್ನ ಆಧಾರದ ಮೇಲೆ ನ್ಯೂಟ್ರಿಷನ್ಸನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಮಾಲ್ ನರಿಷ್ಮೆಂಟ್ ಸ್ಟೇಟಸನ್ನು ಅಡ್ರೆಸ್ ಮಾಡೋದರಲ್ಲಿ ಈ 6 ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಬೋದು. ಸರ್ಕಾರದ ಒಂದು ನಿಷ್ಕಾಳಜಿ ಯಾವ ರೀತಿಯಾಗಿದೆ, ಸರ್ಕಾರದಿಂದ ಫೋಕಸ್ ಎಲ್ಲಿ ಮಿಸ್ ಆಗಿದೆ ಅನ್ನುವಂಥ ಒಂದು ಪಾಯಿಂಟ್ಸ್ಗಳನ್ನು ಆರ್ಟಿಕಲಿಂದ ತೆಗೆದುಕೊಳ್ಬೋದು. ಇಷ್ಟು ಇನ್ಫಾರ್ಮೇಷನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಈಸಿಯಾಗಿ ಈ ಒಂದು ಕೇಸ್ ಸ್ಟಡೀಸನ್ನು ನೀವು ಮೇನ್ಸಲ್ಲಿ ಬಳಕೆ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಫೆಡರಲ್ ಎಕ್ಸ್ಚೇರ್ ಬೆನ್ ಬರ್ನನ್ಕೆ ಶೇರ್ಸ್ ನೋಬೆಲ್ ವಿತ್ 2 ಅದರ್ US ಎಕನಾಮಿಸ್ಟ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ವೀಕಲ್ಲಿ ನಾವು ಕಂಪ್ಲೀಟಾಗಿ ಆಲ್ಮೋಸ್ಟ್ ನೋಬೆಲ್ ಪ್ರೈಸನ್ನು ಯಾರಿಗೆ ಕೊಟ್ಟಿದ್ದಾರೆ, ಸೊ ಯಾವ ಸೆಕ್ಷನಲ್ಲಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಿದ್ದೀವಿ. ಒಂದು ಸರ್ತಿ ನೀವು ಫ್ಯಾಕ್ಚುಯಲ್ ಆಗಿ ಕನ್ಸಿಡರ್ ಮಾಡೋದಾದರೆ ಯಾವ ಒಂದು ಇನ್ವೆನ್ಷನ್ಗೆ ಕೊಟ್ಟಿದ್ದಾರೆ, ಯಾವ ಪರ್ಪಸಿಗೆ ಕೊಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಕೆಲವೊಂದಿಷ್ಟು ಓನ್ಲಿ ಅಥವಾ ಟ್ವೈಸ್ ಅವರು ಏನಾದರೂ ರಿಸೀವ್ ಮಾಡಿದರೆ, 2 ಟೈಮ್ಸ್ ಸಿಕ್ಕಿದ್ರೆ, ಈ ರೀತಿಯಂಥ ಯೂನಿಕ್ ಮೆಂಬರ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಮೆಡಿಸಿನ್ ಅಂತ ನೋಡಿದಾಗ ನಾವು ಕ್ಲೀನ್ DNA ಟೆಕ್ನಾಲಜಿ, ಸೊ ಅಲ್ಲಿ ಹ್ಯೂಮನ್ ಎವಲ್ಯೂಷನ್ ರಿಲೇಟೆಡ್ ಇರುವಂಥ ಜೀನೋಮ್ ಪ್ರಾಜೆಕ್ಟ್ ಮೇಲೆ ಕೊಟ್ಟಿದ್ದಾರೆ. ಫಿಸಿಕ್ಸಲ್ಲಿ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಕೊಟ್ಟಿರೋದು ನೋಡಿದ್ದೀವಿ. ಕೆಮಿಸ್ಟ್ರಿ ಅಂತ ಬಂದಾಗ ಕ್ಲಿಕ್ ಕೆಮಿಸ್ಟ್ರಿಯ ಒಂದು ಅಪ್ಲಿಕೇಶನ್ ಆಗಿರ್ಬೋದು. ಲಿಟರೇಚರ್ ನಡಿನಲ್ಲಿ ಆ್ಯನಿ ಎರ್ನಾಕ್ಸ್ ಅವ್ರಿಗೆ ಕೊಟ್ಟಿದ್ದಾರೆ. ಪೀಸಲ್ಲಿ ಹ್ಯೂಮನ್ ರೈಟ್ಸ್ ರಿಲೇಟೆಡ್ ಇರತಕ್ಕಂಥ ಆರ್ಗನೈಜೇಷನ್ ಮತ್ತು ಒಂದು ಇಂಡಿವಿಜುವಲ್ ಮೆಂಬರ್, 2 ಆರ್ಗನೈಜೇಷನ್ ಒಂದು ಇಂಡಿವಿಜುವಲ್ ಮೆಂಬರ್ಸ್ಗೆ ಕೊಟ್ಟಿರೋದನ್ನು ನೋಡ್ಬೋದು. ಎಕನಾಮಿಕ್ಸಲ್ಲಿ ಇವಾಗ ಅನೌನ್ಸ್ ಮಾಡಿರೋ ಪ್ರಕಾರ ಬ್ಯಾಂಕ್ಸ್ನ ಒಂದು ರೋಲ್ ಯಾವ ರೀತಿಯಾಗಿರುತ್ತೆ, ಅದರಲ್ಲೂ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಬಂದಾಗ ಬ್ಯಾಂಕ್ಸ್ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ,
ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನುವಂಥ ಒಂದು ರಿಸರ್ಚನ್ನು ಅವರು ಕೊಟ್ಟಿದ್ದಾರೆ. ಇವಾಗ ಎಕಾನಮಿ ಫಂಕ್ಷನ್ಸ್ ಆಗಬೇಕಂತಂದರೆ ಸೇವಿಂಗ್ಸ್ ಇಂಪಾರ್ಟೆಂಟು. ಸೊ ಸೇವಿಂಗ್ಸ್ನ ಮುಖಾಂತರ ಇನ್ವೆಸ್ಟ್ಮೆಂಟ್ಗಳಾಗ್ತಾ ಇರ್ತವೆ. ಇದರಿಂದ ಒಬ್ಬ ಇಂಡಿವಿಜುವಲ್ ಏನು ಮಾಡಬೇಕು, ಬ್ಯಾಂಕಲ್ಲಿ ಹೋಗಿ ಸೇವಿಂಗ್ಸ್ ಮಾಡೋದಾಗಲಿ ಅಥವಾ ಹೋಮ್ ಓನರ್ಸ್ಗಳು ಹೋಗಿ ಡೆಪಾಸಿಟ್ ಮಾಡ್ತಾರೆ. ಈ ಒಂದು ಡೆಪಾಸಿಟ್ಸ್ಗಳನ್ನು ನಾವು ಲಾಂಗ್ ಟರ್ಮಲ್ಲಿ ಬೇರೆಯವ್ರಿಗೆ ಕೊಡ್ತಾರೆ. ಸೊ ಅವರ ಒಂದು ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಗೆ ಹೆಲ್ಪ್ ಆಗಲಿಕ್ಕೆ ಈ ಒಂದು ಮನಿ ಚಾನಲೈಸ್ ಆಗೋದಾಗಲಿ, ಅಥವಾ ಇವಾಗ ಕೆಲವೊಂದಿಷ್ಟು ರೂಮರ್ಸ್ಗಳ ಮುಖಾಂತರ ಏನು ಮಾಡ್ತಾರೆ ಅಂದರೆ ಸೇವಿಂಗ್ಸನ್ನು ಮಾಡ್ಕೊಳ್ಳಿಕ್ಕೆ ಹಿಂದೇಟಾಗ್ತಾ ಇರುವಂಥ ಒಂದು ಕಂಡೀಷನ್ಸನ್ನು ನೋಡ್ತಾ ಇದ್ದೀವಿ. ಸೊ ಬೇಸಿಕಲಿ ಎಕನಾಮಿಕ್ಸ್ ಸೆಕ್ಷನ್ನಲ್ಲಿ ಬ್ಯಾಂಕ್ಸ್ಗಳ ಒಂದು ರೋಲ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಏನು ಮಾಡಿದಾರಲ್ಲ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಯಾವ್ಯಾವ ಸೆಕ್ಷನಲ್ಲಿ ಯಾವ ಇನ್ವೆನ್ಷನ್ಸ್ಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಗೊತ್ತಿದ್ದರೆ ಸಾಕು. ಈ ಕೀ ಟರ್ಮ್ಸ್ಗಳನ್ನು ಒಂದು ಹತ್ರ ನೀವು ಬರೆದಿಟ್ಕೊಳ್ಳಿ. ಮತ್ತೆ ರಿವಿಷನ್ ಮಾಡುವಾಗ ಆ ಒಂದು ಟರ್ಮ್ಸನ್ನು ನೋಡಿದರೆ ನಿಮಗೆ ಈಸಿಯಾಗಿ ಎಲಿಮಿನೇಷನ್ ಮಾಡೋದ್ರಲ್ಲಾದರೂ ಹೆಲ್ಪ್ ಆಗುತ್ತೆ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.